ನಮಸ್ತೆ ಎಲ್ರಿಗೂ. ನಾನು ಸಿ ಜಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಊರಿಗೆ ಹೋಗೋಣ ಅಂತಂದು ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್ ಬಸ್ಸಲ್ಲಿ. ಅಂದರೆ ವಾರ ಊರಿಗೆ ಹೋಗೋದೇ ಆಗಿದೆ ನಮಗೆ. ಒಂದು ವಾರ ನಮ್ಮ ಯಜಮಾನ್ರು ಹೋಗ್ತಾ ಇದ್ದಾರೆ, ಇನ್ನೊಂದು ವಾರ ನಾನು ಹೋಗ್ತಾ ಇದ್ದೀನಿ. ಇದೇ ಥರ ಊರಿಗೆ ಓಡಾಡೋದೇ ಆಯಿತು. ಸೊ ಊರಿಂದ ಬಂದ ಮೇಲೆ ನೋಡಿ, ಮನೇಲಿರೋವಂಥ ಬಟ್ಟೆಗಳಾಗಿರ್ಬೋದು, ಆಮೇಲೆ ಪ್ರತಿಯೊಂದು ಸಾಮಾನುಗಳಾಗಿರ್ಬೋದು ಎಲ್ಲನೂ ಡೀಪ್ ಕ್ಲೀನಿಂಗ್ ಆಗ್ತಾಯಿದೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಸೂತ್ಕ ಬಂದಿರೋದ್ರಿಂದ ಎಲ್ಲನೂ ಮನೆ ಕ್ಲೀನಿಂಗ್ ಮಾಡಿಕೊಂಡು ಆಮೇಲೆ ನಾವು ಸೂತ್ಕನ ತೊಗೋಬೇಕಾಗಿದೆ. ಅಂದರೆ ನಮ್ಮ ಕಡೆ ನಾಮ ಇಟ್ಕೊಳ್ಳೋದು ಅಂತ ಹೇಳ್ತೀವಿ. ಹಂಗಾಗಿ ನಮಗೆ ಸೂತ್ಕ ಬಂದಿರೋದ್ರಿಂದ ನಾಮ ಇಟ್ಕೋಬೇಕು ನಾವು. ಅದಕ್ಕೋಸ್ಕರ ನಾಮ ಇಟ್ಕೋಬೇಕಂದ್ರೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಜೊತೆಗೆ ಇನ್ನೊಂದೇನು ಅಂತೇಳಿದ್ರೆ ನಾವು ಮನೆ ಖಾಲಿ ಮಾಡ್ತಾಯಿದ್ದೀವಿ. ಹಂಗಾಗಿ ನಾವು ಎಲ್ಲ ಸಾಮಾನು ಇಲ್ಲಿಂದನೇ ತೊಳ್ಕೊಂಡು ಎಲ್ಲ ನಾಮ ಇಟ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದು. ಯಾಕೆಂದರೆ ಬೇರೆ ಮನೆಗೆ ನಾವು ಹಾಲು ಉಗ್ಸೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಸೂತ್ಕ ಕಳ್ಕೊಂಡು ಆಮೇಲೆ ಅಲ್ಲಿಂದ ನಾವು ಬೇರೆ ಮನೆಗೆ ಹಾಲು ಉಗ್ಸ್ಕೊಂಡು ಹೋಗ್ಬೇಕಾಗಿರೋದ್ರಿಂದ ನಮ್ಮ ಯಜಮಾನ್ರು ಫ್ಯಾನೆಲ್ಲ ಬಿಚ್ಚಿಬಿಟ್ಟು ನನ್ನ ಮಗ ನಮ್ಮ ಯಜಮಾನ್ರು ಎಲ್ಲ ಪ್ಯಾಕ್ ಮಾಡಿ ಇಡ್ತಾಯಿದ್ದಾರೆ. ಕ್ಲೀನ್ ಮಾಡಿ ಪ್ಯಾಕ್ ಮಾಡಿ ಇಡ್ತಿದ್ದಾರೆ. ಜೊತೆಗೆ ನಾನು ಬಟ್ಟೆಗಳಾಗಿರ್ಬೋದು, ಬೆಡ್ಶೀಟ್ ಆಗಿರ್ಬೋದು, ಜೊತೆಗೆ ದಟ್ಟಗಳೆಲ್ಲ ಇದೆ, ಅದನ್ನೆಲ್ಲ ತೊಳೆಯೋಕೆ ಹಾಕಿದ್ದೀನಿ. ತೊಳ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಯಾಕೆ ಇಷ್ಟೆಲ್ಲ ಅಂತ ಹೇಳಿದ್ರೆ ಅಮ್ಮ ತೀರ್ಕೊಂಡಿದ್ರು. ನೋಡ್ತಾ ಇರ್ಬೋದು ನೀವು, ಊರಲ್ಲಿ ಅಮ್ಮ ತೀರ್ಕೊಂಡಿದ್ರು. ಸೊ ನಾವು ಊರಲ್ಲೇ ಇರಬೇಕಾಗಿತ್ತು, ಕಾರ್ಯಗಳೆಲ್ಲ ಮುಗಿಸ್ಕೋಬೇಕಾಗಿತ್ತು. ಹಂಗಾಗಿ ನಾವು ಕಾರ್ಯ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಊರಲ್ಲೆಲ್ಲ ಮಾಡ್ಕೊಂಡಿದ್ರು. ಬಟ್ ನಾವು ಬೆಂಗಳೂರಲ್ಲಿ ಮಾಡ್ಕೊಂಡಿರಲಿಲ್ಲ. ಅದಕ್ಕೋಸ್ಕರ ಇಲ್ಲೆಲ್ಲ ಬಂದು ಕ್ಲೀನ್ ಮಾಡ್ಕೋತಾ ಇರೋದು. ನಮಗೆ ಅಂತ ಇದ್ದಿದ್ದು ಹಿರಿ ಜೀವ ಅಂದರೆ ಇವರೊಬ್ಬರೇ. ಯಾವಾಗಾದರೂ ಊರಿಗೆ ಹೋಗ್ತೀವಿ ಅಂದರೆ ಕಾಯ್ತಾ ಇರೋರು ನಮಗೋಸ್ಕರ ಅಂತ. ಬಟ್ ತುಂಬ ಬೇಜಾರಾಯಿತು ನಮಗೂ. ಯಾಕೆಂದರೆ ಅಲ್ಲಿಗೆ ಹೋಗಿ ಬರೋದಕ್ಕೆ ಅಂತ ಇದ್ದಿದ್ದು ಒಂದು ದಾರಿ ಅಂದರೆ ನಮ್ಮ ಅಮ್ಮನೇ. ಅವ್ರನ್ನ ನೋಡಬೇಕು ಅನ್ನೋ ಕಾರಣಕ್ಕಾದ್ರೂ ನಾವು ಆವಾಗವಾಗ ಊರಿಗೆ ಹೋಗ್ತಾಯಿದ್ವಿ. ಬಟ್ ಅವ್ರು ಹೋಗಿದ್ದು ತುಂಬಾ ಬೇಜಾರಾಯಿತು ನಮಗೂ. ಹಂಗಾಗಿ ಅಲ್ಲಿ ಇದ್ಬಿಟ್ಟು ಸ್ವಲ್ಪ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಅಲ್ಲಿಂದ ಹೊರಟ್ವಿ. ಸೊ ಇವರೇ ಅಮ್ಮ, ಅಂದರೆ ನಮ್ಮ ಯಜಮಾನ್ರಿಗೆ ಅಮ್ಮ. ಸೊ ಇವ್ರಿಗೇನಾಗಿತ್ತು ಏನು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ತುಂಬ ಬೇಜಾರಾಯಿತು ಫ್ರೆಂಡ್ಸ್ ನಮಗೂ. ಅಲ್ಲೇ ಇದ್ದರು ನಮ್ಮ ಯಜಮಾನ್ರು ಎಲ್ಲ ಕಾರ್ಯಗಳು ಮುಗಿಸ್ಕೊಂಡು. ಬೇಗನೆ ಮಾಡಿದ್ರು, ಅಮಾವಾಸ್ಯೆ ಬರುತ್ತೆ ಅನ್ನೋ ಕಾರಣಕ್ಕೆ ಬೇಗನೆ ಮಾಡಿದ್ರು. ಬಟ್ ನಾನು ಈ ವಿಡಿಯೋನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಬಂದು ಅಲ್ಲಿಂದ ಅದೇ ಬೇಜಾರಲ್ಲೇ ಇದ್ವಿ. ಮನೆ ಕೂಡ ಚೇಂಜ್ ಮಾಡಬೇಕಾಗಿತ್ತು. ಜೊತೆಗೆ ನನ್ನ ಮಗಂದು ಕಾಲೇಜ್ ಬೇರೆ ಹುಡ್ಕೋದಿತ್ತು. ಸೊ ಎಲ್ಲ ಕೆಲಸನೂ ಒಂದ್ರ ಮೇಲೆ ಒಂದು ಬರ್ತಾ ಇದ್ದಿದ್ದರಿಂದ ನಮಗೂ ರೆಸ್ಟೇ ಇರಲಿಲ್ಲ. ಅಲ್ಲಿ ಇಲ್ಲಿ ಓಡಾಡ್ಕೊಂಡೇ 1.5-2 ತಿಂಗಳಿಂದ ಇದೇ ಆಗಿತ್ತು ನಮಗೆ. ಜೊತೆಗೆ ನಮ್ಮ ಯಜಮಾನ್ರಂತೂ ನಾವು ಮನೆ ಸಾಮಾನೆಲ್ಲ ಬಿಚ್ಚುತ್ತಾ ಇದ್ವಿ, ರೆಡಿ ಮಾಡ್ತಿದ್ವಿ. ಇನ್ನು ಮನೆ ಬೇರೆ ಸಿಕ್ಕಿರಲಿಲ್ಲ ಫ್ರೆಂಡ್ಸ್ ನಮಗೆ. ನಮ್ಮ ಯಜಮಾನ್ರು ಒಂದು ಕಡೆ ಮನೆ ಹುಡ್ಕೋದು ಅದೊಂದು ಕಡೆ ಇತ್ತು ಅವ್ರಿಗೆ. ಹಂಗಾಗಿ ಅವರು ಎಲ್ಲ ಸಾಮಾನು ಇಳಿಸ್ಕೊಟ್ಬಿಟ್ಟು ಕೆಲವೊಂದನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಮನೆ ಹುಡ್ಕೊಂಡು ಬರ್ತೀನಿ ಅಂತಂದು ಹೇಳ್ಬಿಟ್ಟು ಹೋದರು. ಇನ್ನೊಂದು 2-3 ದಿನದಲ್ಲಿ ನಾವು ಮನೆ ಖಾಲಿ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಸೂತ್ಕ ಇದ್ದಿದ್ದರಿಂದ ನಾನು ಎಲ್ಲ ಸಾಮಾನು ತೊಳ್ಕೊಂಡು ಜೊತೆಗೆ ಮನೆ ಶಿಫ್ಟ್ ಮಾಡಬೇಕಾಗಿದ್ದರಿಂದ ಹೆಂಗೂ 2 ಕೆಲಸನೂ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ಸಾಮಾನು ತೊಳ್ದು ನನ್ನ ಮಗನೂ ನಾನು ಇಬ್ಬರು ಸೇರಿಕೊಂಡು ಪ್ಯಾಕ್ ಮಾಡಿ ರೆಡಿ ಮಾಡಿ ಇಡ್ತಾಯಿದ್ದೀವಿ. ಸಾಯಂಕಾಲದೊಳಗಡೆ ಎಲ್ಲನೂ ಮುಗಿಸ್ಕೋಬೇಕು. ಸಾಯಂಕಾಲ ಸೂತ್ಕ ತೊಗೊಳೋದಕ್ಕೆ ನಮ್ಮ ತಮ್ಮನಿಗೆ ಹೇಳಿದ್ವಿ. ಅಂದರೆ ನಮಗೆ ಬೀಗರಾದವರು ಬಂದು ನಮಗೆ ನಾಮ ಎಲ್ಲ ಕೊಟ್ಟ ಮೇಲೇ ನಾವು ಅದೇ ನಾಮನ ನಮ್ಮ ದೇವ್ರಿಗೆ ಇಟ್ಬಿಟ್ಟು ಸೂತ್ಕ ಕಳ್ಕೊಳ್ಳೋದು. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಅದು. ಸೊ ನೋಡಿ, ಎಲ್ಲನೂ ಸಾಮಾನೆಲ್ಲ ತೊಳೆದು ಎಲ್ಲ ಗಾಳಿಗೆ ಆವತ್ತೇ ಸಿಕ್ಕಾಬಟ್ಟೆ ಮಳೆ. ಆ ಮಳೆಯಲ್ಲಿ ಹೊರಗಡೆ ಹೋಗಿ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ. ಒಳಗಡೆ ಬೇಗ ಒಣಗ್ತಾ ಇರಲಿಲ್ಲ ಸಾಮಾನುಗಳು ತೊಳೆದಿರೋದು. ಪಾಪ ನನ್ನ ಮಗ ನೋಡಿ, ನಾನೆಲ್ಲ ತೊಳೆದು ಕೊಟ್ಟಂಗೆ ನನ್ನ ಮಗ ಎಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿ ಇಡ್ತಾಯಿದ್ದಾನೆ. ಜೊತೆಗಿನ್ನೂ ಅಡುಗೆ ಕೆಲಸ ಬೇರೆ ಇದೆ. ಸೊ ಇವತ್ತು ಲಾಸ್ಟ್ ಡೇ ಈ ಮನೇಲಿ. ಅದು ಒಂದು ತುಂಬ ಬೇಜಾರಾಗ್ತಿದೆ ಫ್ರೆಂಡ್ಸ್. ಈ ಮನೆಗೆ ಬಂದು ನಾವು 6 ವರ್ಷ ಆಗಿತ್ತು. ಸೊ ಇವತ್ತು ಲಾಸ್ಟ್ ಡೇ ನಮ್ಮದು ಈ ಮನೇಲಿ. ನೋಡಿ, ಎಲ್ಲ ಕೆಲಸನೂ ಆಗೋ ಅಷ್ಟರಲ್ಲಿ ಸಾಯಂಕಾಲ 6 ಗಂಟೆ ಆಯಿತು. 6 ಗಂಟೆಗೆ ಒಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ ನಾನು. ಪೂಜೆಗೆಲ್ಲ ಸ್ವಲ್ಪ ಸ್ವೀಟ್ ಮಾಡಬೇಕಾಗಿತ್ತು.
ನಮ್ಮನೇಲಿ ನಿಮಗೆ ಗೊತ್ತಿರೋ ಹಂಗೆ ಸ್ವೀಟು ತಿನ್ನೋದಿಲ್ಲ ನನ್ನ ಮಗ ಆಗಲಿ ನಮ್ಮ ಯಜಮಾನ್ರಾಗಲಿ. ಸೊ ನಾನು ನೋಡಿ ಎಲ್ಲ ಬಾಗಿಲು ಪೂಜೆ ಮಾಡಿಕೊಂಡು ದೇವ್ರ ಮನೆಯದೆಲ್ಲ ಕ್ಲೀನ್ ಮಾಡಿಕೊಂಡು ಇದನ್ನು ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಜೊತೆಗೆ ಮನೆ ಸಾಮಾನುಗಳು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಸಾಯಂಕಾಲ ನನ್ನ ತಮ್ಮ ಕೂಡ ಬಂದ. ನೋಡಿ ದಾಸಪ್ಪಂಗೆ ಅಂತ ಹೇಳ್ಬಿಟ್ಟು ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ನಾನು. ನನ್ನ ತಮ್ಮ ಬಂದ್ಬಿಟ್ಟು ನಾಮ ಎಲ್ಲ ತೆಗೆದು ಕೊಡ್ತಾ ಇದ್ದಾನೆ ನನ್ನ ಮಗನಿಗೆ. ಅದೇ ನಾಮನೇ ನಾವು ನಮ್ಮನೆ ದೇವ್ರಿಗೆ ಇಟ್ಬಿಟ್ಟು ನಾವು ಕೂಡ ನಾಮ ಇಟ್ಕೊಂಡು ಸ್ವಲ್ಪ ಎಡೆ ಎಲ್ಲ ಕೊಟ್ಬಿಟ್ಟು ಪೂಜೆ ಮಾಡಿಕೊಂಡ್ರೆ ಇಲ್ಲಿಗೆ ನಮ್ಮದು ಸೂತ್ಕ ತಗೊಂಡಂಗೆ ಆಗುತ್ತೆ. ಇದನ್ನು ಮಾಡ್ಕೊಂಡ್ಮೇಲೆ ನಾವು ಹೊಸ ಮನೆಗೆ ಹೋಗ್ಬಹುದು ಹಾಲು ಉಕ್ಕಿಸ್ಕೊಂಡು. ಇಲ್ಲಾಂದರೆ ಸೂತ್ಕದ ಮನೆಯಲ್ಲಿ ನಾವು ಹಾಲು ಉಕ್ಸ್ಕೊಂಡು ಹೊಸ ಮನೆಗೆ ಹೋಗೋಕ್ಕಾಗೋದಿಲ್ಲ. ನೋಡಿ ಏನೇನು ಅಡುಗೆ ಮಾಡಿದ್ದೀನಿ ಇವತ್ತು ಅಂತೇಳಿದ್ರೆ, ಎಡೆಗೆ ಸ್ವಲ್ಪ ಪಾಯಸ ಮಾಡಿದ್ದೀನಿ ಪ್ರಸಾದಕ್ಕೆ ಅಂತೇಳ್ಬಿಟ್ಟು. ಈ ಮನೇಲಿ ಮಾಡ್ತಾ ಇರೋವಂಥ ಲಾಸ್ಟ್ ಅಡುಗೆ ಜೊತೆಗೆ ಲಾಸ್ಟ್ ಊಟ ಫ್ರೆಂಡ್ಸ್ ಇದು. ಸೊ ಇದೇ ಲಾಸ್ಟು. ಬೆಳಗ್ಗೆ ಎದ್ದು ನಾವು ಬೇರೆ ಕಡೆ ಗ್ಯಾಸ್ ಎಲ್ಲ ಶಿಫ್ಟ್ ಮಾಡೋದ್ರಿಂದ ಈ ಮನೇಲಿ ಮಾಡ್ತಾ ಇರೋವಂಥ ಲಾಸ್ಟ್ ಅಡುಗೆ ಏನೇನು ಮಾಡಿದ್ದೀನಿ ಅಂದರೆ ನೋಡಿ, ಚಪಾತಿ ಕೂಡ ಮಾಡಿದ್ದೀನಿ, ಜೊತೆಗೆ ಸ್ವಲ್ಪ ಸಾಂಬಾರು ಕೂಡ ಮಾಡ್ಕೊಂಡಿದ್ದೀನಿ. ಜೊತೆಗೆ ನಮ್ಮ ಯಜಮಾನ್ರಿಗೆ ಮುದ್ದೆ ಬೇಕಾಗಿತ್ತು. ಅವ್ರಿಗೂ ಮುದ್ದೆ ಇದ್ರೇ ಅವ್ರಿಗೂ ಸ್ವಲ್ಪ ಸಮಾಧಾನ. ಚಪಾತಿ ಎಲ್ಲ ನೈಟಲ್ಲಿ ಅಷ್ಟಾಗಿ ತಿನ್ನೋಲ್ಲ ಅವರು, ಅದಕ್ಕೋಸ್ಕರ ಅವ್ರಿಗೆ ಅಂತೇಳ್ಬಿಟ್ಟು ಮುದ್ದೆಗೆ ಇಟ್ಟಿದ್ದೀನಿ. ಸೊ ಈ ಮನೇಲಿ ಮಾಡ್ತಾ ಇರೋವಂಥ ಲಾಸ್ಟ್ ಅಡುಗೆ ಜೊತೆಗೆ ಲಾಸ್ಟ್ ಊಟ ಅಂತ ಹೇಳ್ಬೋದು. ತುಂಬ ನಮಗೆ ಈ ಮನೆ ತುಂಬ ಪಾಠ ಕಲಿಸ್ಕೊಟ್ಟಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ತುಂಬ ಕಲ್ತಿದ್ದೀನಿ ಈ ಮನೆಯಿಂದ ನಾನು. ಮುದ್ದೆನೂ ಕೂಡ ರೆಡಿ ಆಯಿತು. ನಮ್ಮ ಯಜಮಾನ್ರು ಊಟ ಮಾಡಿಕೊಂಡು ಇನ್ನು ಉಳಿದಿರೋ ಅಂಥ ಕೆಲವೊಂದಷ್ಟು ಸಾಮಾನುಗಳನ್ನ ಜೋಡಿಸೋದಿದೆ. ಸೊ ಅದೆಲ್ಲ ಪ್ಯಾಕಿಂಗ್ ಮಾಡಬೇಕಾಗಿದ್ದೆ ಇವಾಗ ಊಟ ಮುಗಿಸ್ಕೊಂಡು. ಸೊ ಲಾಸ್ಟ್ ಡೇ ನೆನೆಸ್ಕೊಂಡಾಗ ತುಂಬ ಬೇಜಾರಾಗುತ್ತೆ ನನಗೆ. ಲಾಸ್ಟ್ ಊಟ, ಲಾಸ್ಟ್ ಅಡುಗೆ, ಈ ಮನೆ ಲಾಸ್ಟ್ ನೋಟ ಇದು. ಸೊ ಇಲ್ಲಿಂದ ನಾವು ಖಾಲಿ ಮಾಡಿಕೊಂಡು ಯಾವ ಮನೆಗೆ ಹೋದ್ವಿ, ಯಾವತ್ತು ಹಾಲು ಉಗ್ಸಿದ್ವಿ, ಹೊಸ ಮನೆ ಸಿಗ್ತಾ ಏನು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಿಮಗೆ. ಸೊ ಥ್ಯಾಂಕ್ ಯು. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜೊತೆಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ರಿಗೂ.